ಪ್ರಿಯ ವೀಕ್ಷಕರೇ, ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಕೃಷಿ ಇಲಾಖೆ ವತಿಯಿಂದ ಸಿರಿಧಾನ್ಯಗಳ ಹಬ್ಬ, ಸಿರಿಧಾನ್ಯ ಉತ್ಪಾದಕರು ಮತ್ತು ಮಾರುಕಟ್ಟೆ ಮಾರಾಟಗಾರರ ಕಾರ್ಯಾಗಾರ ಸಿರಿಧಾನ್ಯ ಮೇಳ ಕಾರ್ಯಕ್ರಮವನ್ನು ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆ ನಿಗದಿತ ವೇಳೆಗೆ ಚಾಲನೆ ಸಿಗಲಿಲ್ಲ. ತಡವಾಗಿ ಬಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇರವಾಗಿ ಎತ್ತಿನ ಬಂಡಿ ಏರಿ ಕಾರ್ಯಕ್ರಮದ ವೇದಿಕೆ ಬಳಿ ಆಗಮಿಸಿದರು. ಇದಕ್ಕೂ ಮುನ್ನ ಮಹಾರಾಷ್ಟ್ರ ಮೂಲದ ಜಾನುವಾರು ಹಾಗೂ ಹಳ್ಳಿಕಾರು ತಳಿಯ ಎತ್ತುಗಳ ಬಂಡಿಯನ್ನ ಕಾರ್ಯಕ್ರಮಕ್ಕೆ ಮೆರುಗು ತರಲು ಕರೆತಂದಿದ್ದ ರೈತರು ಬೆಳಗೆರೆ ನ್ಯೂಸ್ ಬಳಿ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ಹೇಳಿದೆ ಯಾವ ಬೀಡು? ಇದು ಕಾಂಗ್ರೆಸ್ ಅಂತ ಮಹಾರಾಷ್ಟ್ರ ತಳಿ. ಓಕೆ, ಎಷ್ಟು ವರ್ಷದಿಂದ ಸಾಕ್ತಿದೆ? ಇದು ಒಂದು 8 ವರ್ಷ ಆಯ್ತು. ಓಕೆ, ಇವತ್ತೇನಕ್ಕೆ ತಂದಿದ್ರಿ? ಕೃಷಿ ಮೇಳ. ಓಕೆ, ಗಾಡಿ ಇದು ಮಾಡಬೇಕು ಅಂತೇಳಿ ಸಿರಿಧಾನ್ಯ ಮೇಳಕ್ಕೆ ಮೆರವಣಿಗೆಗೋಸ್ಕರ. ಇದು ಮಾಮೂಲಿ ಫುಡ್ಡ ಏನು ಬೇರೆ ಏನೋ ಹಾಕ್ಬೇಕು? ಮಾಮೂಲಿ ಏನು ಎಲ್ಲ ನಾಟಿದಾನೆ. ನಾಟಿ. ಇದು ಮಹಾರಾಷ್ಟ್ರದಲ್ಲಿ ನಾಟಿ, ಹಳ್ಳಿಕಾರು ನಮ್ಮಲ್ಲಿ ನಾಟಿ, ನಮ್ಮ ರಾಜ್ಯದಲ್ಲಿ. ಇದು ಹಳ್ಳಿಕಾರು ಹೋಲಿಕೆ ಬರುತ್ತಾ? ಹಳ್ಳಿಕಾರ ಬೇರೆ ಇದೆ ಅಲ್ಲ, ಹೋಲಿಕೆ ಬರುತ್ತೆ ಹಂಗೆ. ಅಲ್ಲಿ ಮಹಾರಾಷ್ಟ್ರ ಹಾಗೆ ಇಲ್ಲ ಇಲ್ಲ, ಇದು ಹಳ್ಳಿಕಾರುಗಿನ್ನ ವಾಲ್ಟ್ ಜಾಸ್ತಿ. ಕೃಷಿ ಮಾಡ್ಬೋದಾ ಇದರಲ್ಲಿ? ನಾವು ಕೃಷಿ ಮಾಡೋದು ಇದರಲ್ಲೇ. ಅದಕ್ಕೆ ಗಾಡಿ ಮಡಗಿ ತೋಟ ಎಲ್ಲ ಮಲ್ಸಂದ್ರಲ್ಲ. ಇನ್ನೇನು ಕಾರ್ಯಕ್ರಮಕ್ಕೆ ಸಚಿವರು ಆಗಮಿಸುತ್ತಾರೆ ಅನ್ನುವ ವೇಳೆಗೆ ಜಾನಪದ ಕಲಾ ತಂಡಗಳು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದುದು ಕೂಡ ಕಂಡುಬಂತು. ಸಚಿವರನ್ನ ಎತ್ತಿನ ಬಂಡಿಯ ಮೂಲಕ ಕರೆತರಲು ಸಿದ್ಧತೆ ನಡೆಸಿದ್ದ ಕೃಷಿ ಇಲಾಖೆ ನಿರ್ದೇಶಕ ರಮೇಶ್ ಈ ವೇಳೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ನನ್ನ ಹೆಸರು ರಮೇಶ್ ಅಂತ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ತುಮಕೂರು ಜಿಲ್ಲೆ. ಇವತ್ತು
ಸಿರಿಧಾನ್ಯಗಳ ಹಬ್ಬ ಮತ್ತು ಸಿರಿಧಾನ್ಯ ಮಾರಾಟಗಾರರ ಕಾರ್ಯಾಗಾರ ಮತ್ತು ಮಾರಾಟ ಮಳಿಗೆಗಳನ್ನ ಹಾಕಿ ಇವತ್ತು ಸಿರಿಧಾನ್ಯ ಮೇಳನ ನಮ್ಮ ಜಿಲ್ಲೆಯಲ್ಲಿ ಆರ್ಗನೈಸ್ ಮಾಡಿದ್ವಿ ಜೂನಿಯರ್ ಕಾಲೇಜ್ ಫೀಲ್ಡಲ್ಲಿ. ಇವತ್ತು ಸಿರಿಧಾನ್ಯ ಮತ್ತು ಅದರ ಮೌಲ್ಯಾಧಾರಿತ ಉತ್ಪನ್ನಗಳನ್ನ ತಯಾರು ಮಾಡಿರ್ತಕ್ಕಂಥ 60 ಸ್ಟಾಲ್ಗಳಿದ್ದಾವೆ. ಅದ್ರ ಜೊತೆಗೆ ಹೈಟೆಕ್ ಸ್ಟಾಲ್ಸು, ಕೃಷಿ ಯಂತ್ರೋಪಕರಣಗಳು ಮತ್ತು ಮೈಕ್ರೋ ಇರಿಗೇಷನ್ ಸ್ಟಾಲ್ಗಳು ಹಾಕಿದ್ವಿ. ಮತ್ತು ರೈತರಿಗೆ ಬೇಕಾದಂಥ ಉಪನ್ಯಾಸ ಕೊಡಿಸ್ತಾ ಇದ್ದೀವಿ. ಸಿರಿಧಾನ್ಯಗಳಿಂದ ನಾವೇನೆಲ್ಲ ಉತ್ಪನ್ನಗಳನ್ನ ಮಾಡ್ಬೋದು, ಮಾರಾಟ ಮಾಡ್ಬೋದು ಅನ್ನೋದನ್ನು ಮಾಡ್ತಾಯಿದ್ವಿ. ಇದಕ್ಕಿಂತ ಬಂದು ನಾವು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಿರಿಧಾನ್ಯ ಪಾಕಸ್ಪರ್ಧೆ ಏರ್ಪಾಡು ಮಾಡಿದ್ವಿ. ಅದ್ರ ಜೊತೆಗೆ ಜನರಲ್ಲಿ ಅರಿವು ಮೂಡಿಸಲಿಕ್ಕೆ ಸಿರಿಧಾನ್ಯ ನಡಿಗೆನೂ ಮಾಡಿದ್ವಿ. ಇದು ನಮ್ಮ ಪೂರಕವಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ 5, 6, 7ನೇ ತಾರೀಕು ಜನವರಿನಲ್ಲಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಎಲ್ಲ ಜಿಲ್ಲೆಯಲ್ಲೂ ಸಿರಿಧಾನ್ಯಗಳು, ಮಿಲೆಟ್ಸ್ ಬಗ್ಗೆ, ಸಿರಿಧಾನ್ಯಗಳ ಬಗ್ಗೆ ಅವೇರ್ನೆಸ್ ಮೂಡಿಸುವ ಅಂಗವಾಗಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಜಾನುವಾರುಗಳು ಬಂದಿದೆಯಾ ಸರ್? ಈ ಜಾನುವಾರುಗಳು ಬಗ್ಗೆ ಏನಂದರೆ, ನಾವು ಸಿರಿಧಾನ್ಯ ಬೆಳೀತಾ ಇದ್ದೀವಿ ಅಂತ ಸಾವಯವ ಕೃಷಿ. ನಾವು ಸಾವಯವ ಕೃಷಿಗೆ ಪೂರಕವಾಗಿ ನಮಗೆ ದನಕರುಗಳು ಅತ್ಯವಶ್ಯಕ. ಮಂತ್ರಿಯವರು ಬರ್ತಾರಾ ಸರ್? ಮಂತ್ರಿಯವರು ಬರ್ತಿದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲೆಯ ಎಲ್ಲ ಶಾಸಕ ಪ್ರತಿನಿಧಿಗಳು, DC ಮೇಡಮ್ ಅವರು, CEO ಅವರು ಎಲ್ಲ ಭಾಗವಹಿಸ್ತಾರೆ. ಇವತ್ತು ನಾವು ಈಗ ಉದ್ಘಾಟನೆ ಮಾನ್ಯ ಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸಿ ಕಾರ್ಯಾಗಾರ ಈಗಾಗಲೇ ತಮಗೆ ಗೊತ್ತಿದ್ದಂಗೆ 2 ಉಪನ್ಯಾಸ ನಡೀತಾ ಇದೆ, 2ನೇ ನಡೀತಾ ಇದೆ. ಮಧ್ಯಾಹ್ನ ರೈತರಿಗೆ ನಾವೆಲ್ಲ ಊಟ ರೆಡಿ ಮಾಡಿದ್ವಿ, ರೈತರಿಗೆ ಕಳಿಸಿದ್ದೀವಿ. ಇದೊಂದು ಎಲ್ಲ ಉದ್ಘಾಟನೆ ಆದಮೇಲೆ ಕಾರ್ಯಾಗಾರ ಮುಂದುವರಿಯುತ್ತೆ ಸಂಜೆ. ಮತ್ತು ಸಂಜೆ ನಮ್ಮ ನಗರದ ಪ್ರದೇಶದ ಎಲ್ಲ ನಾಗರಿಕರಿಗೆ ನಮ್ಮ ಮಳಿಗೆಗಳಿಗೆ ಆಕರ್ಷಣೆ ಮಾಡಬೇಕು, ಸಿರಿಧಾನ್ಯಗಳ ಒಲವು ತೀರಿಸಬೇಕು ಅಂತ ಹೇಳಿ ಒಂದು ರಸಸಂಜೆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ. ತಡವಾಗಿ ಆಗಮಿಸಿದ ಸಚಿವರನ್ನ ಕರೆತರಲು ಬಂದಿದ್ದ ಬಂಡಿಯ ಹೋರಿಯೊಂದು ಬೆದರಿ ನಿಂತ ಘಟನೆ ಕೂಡ ಜರುಗಿತು. ಆದರೆ ಯಾವುದೇ ಅನಾಹುತ ಕಂಡುಬರಲಿಲ್ಲ. ಇನ್ನು ವೇದಿಕೆ ಮುಂಭಾಗಕ್ಕೆ ಎತ್ತಿನ ಬಂಡಿಯಲ್ಲಿ ಬಂದ ಸಚಿವರು ಓರಣವಾಗಿ ಜೋಡಿಸಿದ್ದ ಸಿರಿಧಾನ್ಯದ ರಾಶಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಧಾನ್ಯಗಳ ರಾಶಿ ಅತ್ಯಾಕರ್ಷಕವಾಗಿದ್ದುದು ಕಂಡುಬಂತು. ಕೊರಟಗೆರೆ ಮೂಲದ ರೈತನೊಬ್ಬ ಜಮಾನದಿಂದ ಕೃಷಿಗೆ ಬಳಸುತ್ತಿದ್ದ ಅಪರೂಪದ ಸಲಕರಣೆಗಳನ್ನು ವೇದಿಕೆ ಮುಂಭಾಗ ಜೋಡಿಸಿ ಬಂದವರಿಗೆ ಅದರ ಪರಿಚಯ ಮಾಡಿಸುವ ವಿಶೇಷ ಕೆಲಸವನ್ನ ಮಾಡ್ತಾ ಇದ್ರು. ಏನೇನಿದೆ ಇವತ್ತಿಲ್ಲಿ ಹೇಳಿ ನೀವು? ಇಲ್ಲೇನೇನು ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ರಿ ಹೇಳ್ಕೊ ಬರ್ರಿ. ಏನೇನು ಬಂದಿದೆ ಬರ್ರಿ. ವ್ಯವಸಾಯ ಸಾಮಾನು ಇಟ್ಟಿದ್ದೀನಿ. ಏನೇನು ಹೇಳಿ? ಕಪ್ಲೆ ಬಂಕ, ಕಪ್ಲೆ ಗಾಳಿ, ಗ್ವಾರೆ, ಚಲಿಕೆ, ಪಿಕಾಸಿ, ಗುಡ್ಲಿ, ಕುಂಟೆ, ಗುಂಡಿನ ಸಾಮಾನು, 4 ಎಪ್ಪಿನ ಮುಗ್ಗುರಿಗೆ, ಆಯಾಸ್ ಕುರ್ಚಿ, ಶಾಲ್ಮಣೆ, ಕಬ್ಬಣದ ಅಲಿವೆ ಹೇಳ್ಕಂತ ಬರ್ರಿ. ಆಮೇಲೆ ಸ್ವಾಟಗೆ ನಗ, ಪಶು ಕಲಸ ನಗ, ಒಂದು ಕಡೆ 2, ಒಂದು ಕಡೆ 1, ಮರ, ಜೈಡೆ, ನಿಧಾನ, ಮರ, ಜೈಡೆ, ಮುಳ್ಳಲ್ವೆ, ಮಿಂಟ್ಕೋಲು, ನೆಲ ಸಮ್ಮಾಡ ದಂಸು, ಪೊದೆ ಎಳೆಯೋದು ಗ್ವಾರೆ, ಕಡಲೆಕಾಳಿಯ ದಬ್ಬ, 2 ಕಿಪ್ಪಿನ ಕುಂಟೆ, 2 ಕಿಪ್ಪಿಂದು ಮುಗ್ಗುರಿಗೆ. ಏನು ಕಪ್ಲೆಗಾರಿ ಅಂದ್ರೆ ಏನು? ಕಪ್ಲೆಗಾರಿ ಅದು ಹೇಳಿದ್ದೀನಲ್ಲ, ಕಪ್ಲೆಗಾರಿ ಇದು. ಆಮೇಲೆ ಮರದ ಮಡಿಕೆ, ಮೆಣಸಿನೊಟ್ಟು, ಸೊಪ್ಪು ಚೆಲ್ಲಕ್ಕೆ ಕೈಯಲ್ವಿ, ಆಮೇಲೆ ನಗ, ಮಿಣಿ, ಬರ್ಕೋಲ್, ಕುಕ್ಕೆ, ಬಾರ್ಕೋಲು, ಆಮೇಲೆ ದೊಡ್ಡಾರೆ, ಸಣ್ಣಾರೆ, ಆಮೇಲೆ ಮೀನು ರಂಪ, ಅದು ಕೂಡ ಗುಂಡಿ ರಂಪ, ಆಮೇಲೆ ಒಂದು ಕೂಡ, ಆಮೇಲೆ ಅಡಿಕೆ ಕೀಳ ಮನೆ, ನಿಮಿಷ ನಿಧಾನ, ಔಷಧಿ ಕೊಟ್ಟದು ಗಡಾರಿ, ಇದು ಮಣಿಕೆ, ಆಮೇಲೆ ಕೊಡ್ಲಿ, ಆಂಗ್ರ, ಇಬ್ಬಳಿಗೆ, ಚೇರು, ಅಚ್ಚೇರು, ಪಾವು, ಅದು ಕಳಸಾಯಕ ಟೀಟಣಿಗೆ ಮನೆ, ಆಮೇಲೆ ಇಟ್ಟಿಗೆ ಹಚ್ಚು, ಅಡಿಕೆ ಹಚ್ಚೋದು ಮನೆ,
ಅಟ್ಕೋಣಿ ಮನೆ. ಏನು ಅಟ್ನಾಗ ಅಂದ್ರೆ ಏನದು? ಆ? ಅಟ್ನಾಗ ಅಂದ್ರೆ ಏನದು? ಅಟ್ಕೋಣಿ ಮನೆ ಅದು ಅಟ್ನಾಗ ಅದು ಇಲ್ಲಿ ಬರ್ದಿದ್ದೀರ ಅದಕ್ಕೆ. ಬನ್ನಿ ಬನ್ನಿ. ಅಟ್ಕೋಣಿ. ಆಮೇಲೆ ದೀಪದ ಕಂಬ ಮರದ್ದು, ಹುಲ್ಲಿನ ಕಾಲದ್ದು, ಕುದುರೆ ಗುಲ್ಕೆತ್ತದು, ದೊಡ್ಡ ಬಾಳ್ಸಿ, ಸಣ್ಣ ಬಾಳ್ಸಿ, ಆಮೇಲೆ ಪ್ಲೇಟ್ ಕೊಡ್ಲಿ, ಇದು ಮರ, ಜಲ್ಡೆ, ಬೆಲ್ಲ ಮೇಲೆ ಸೇರು, ಕಡಿ, ಗೊಟ್ಟ, ಒಣಿಕೆ. ಗೊಟ್ಟ ಏನಕ್ಕೆ ಬಳಸ್ತಾರೆ? ಔಷಧಿ ಹೊಡಿಯಕ್ಕೆ. ತೋರಿಸಿ ನೋಡಿ. ಪಶು ಔಷಧಿ ಹೊಡಿಯಕ್ಕೆ. ತೋರಿಸಿ. ಪಶುಗೆ ಔಷಧಿ ಹೊಡಿಯಕ್ಕೆ ಗೊಟ್ಟ. ಆಮೇಲೆ ಅದನ್ನ ಎಂಟು ಬಳ್ಳ ಅದೇನಕ್ಕೆ ಬಳಸ್ತಾರೆ? ಅಳಿಯಕ್ಕೆ. ಬರ್ರಿ ಇದು ಸೋರೆ ಅರಿವಿ ಬರ್ರಿ. ಇದೇನು ಶೆಡ್ ಹಾಕಿದ್ರ? ಶೆಡ್ಡು ಕಣಕ್ಕೆ ಉಲ್ಲೋಕಕ್ಕೆ ಶೆಡ್ಡು ಗುಡ್ಡು ಕಾವಲು ಇದು ಲಾಟೇನು ಮನಕಕ್ಕೆ ಹಾಸಿಗೆ ಅದ್ರಲ್ಲಿ ಹಾಕಿ ಇದು ರಾಗಿ ಬೀಸಕ್ಕೆ ಹುಲ್ ಬಡಿಯ ಕಡ್ಡಿ ಅಕ್ಕಿ ಶೆಡ್ ಆಮೇಲೆ ಇಕ್ಕಳ ಆಮೇಲೆ ಸೌದೆ ಹೊಡಕ್ಕೆ ಆಪು ಆಮೇಲೆ ಕಡಲೆಬೇಳೆ ಜಲ್ಡಿ ಇದು ಹಿಂದಿನ ಕಾಲದ್ದು ಬೀಗ ನೋಡಿ ನಿಮಗೆ ಬರಲ್ಲ ತೆಗಿಯಕ್ಕೆ ಹಿಂಗೆ ಎಳೆದ್ರೆ ಹಿಂಗೆ ಎಳೆದು ತೆಗಿಬೇಕು. ಹಳ್ಳ ಬೇಸೋದು ಕಟಕ ಮುರಿಯೋದು ಔಷಧ ಗಡಾರಿ ದನಕರುಗಳಿಗೆ ಬಳಸೋದೇನ ಇಟ್ಟಿದ್ದೀರಾ? ಇದು ಕಡಲೆ ಇದು ಹಿಂದಿನ ಕಾಲದಲ್ಲಿ ರಾತ್ರಿ ನೈಟ್ ಕೋಲ್ ಬರ್ಕೊಂಡು ಹೋಗೋದು. ಯಾರನ್ನ ಬಂದು ಏನು ಗಲಾಟೆ ಮಾಡಿ ಹಿಂಗಿರೋದು ಬರ್ತಿ ನೋಡ್ರಿ ಹಿಂಗೆ ಕೂಡ ಹೋಗ್ತಾರೆ. ಬರೀ ಗೊಟ್ಟ ಒಂದು ಮರ ಐತೆ ಮಣ್ಣು ಪುಡಿ ಆಗೋಕ್ಕೆ. ಇದು ಅಲ್ವೆ ಆಮೇಲೆ ಇದು ಕಸತ್ತು ಇದು ಶಾವಿಗೆ ಒಳ್ಳು. ಇದು ಪಶು ಕೈವಾರ ಹಿಂಗೆ ಕೊಟ್ಟು ಹಿಂಗೆ ಗೋಡಿ ಎತ್ತಿ ಹಿಂಗೆ ಕೈ ಇಕ್ಕಿ ಗಂಟೆ ಚಿಕಡಿ ತೆಗಿಯಕ್ಕೆ. ಚಿಪ್ಪೊಡ್ಲಿ ರಾತ್ರಿ ನೈಟ್ ಹಿಂಗೆ ಅಗಲಿಗೆ ಇಚ್ಚಾಡಿ ಹೋಗಕ್ಕೆ. ಇಲ್ಲಿ ಬರ್ರಿ ಬನ್ನಿ. ಇಲ್ಲಿ ಹಿಂದಿನ ಕಾಲದಾಗೆ ಸೌಟ್ ಇದೆ ಮರದ್ದು ಸೌಟ್ ತೋರಿಸಿ. ಸೌಟು ಇಲ್ಲಿ ಬನ್ನಿ. ಇಲ್ಲಿ ದೊಡ್ಡ ಸುತ್ತಿಗೆ ಆಮೇಲೆ ಬಂಡೆ ಮರಿಯ ಸುತ್ತಿಗೆ ಆಕ್ಷಲ್ ಬ್ಲೇಡು ವಿಶೇಷವಾದ. ಇದೇನಿದು ಟೇಪ್ ರೆಕಾರ್ಡ? ಇದು ಗ್ರಾಮಫೋನು. ಗ್ರಾಮಫೋನ್ ನಿಮ್ಮ ಹತ್ರ ಇತ್ತ? ಹಿಂದಿತ್ತು. ಇದು ಆ ವಿಡಿಯೋ ಬರ್ಜಿ 4 ನಾಳಿಗೆ ಕುಂಟೆ ಕಡಿ ಒಣಕೆ 2 ಬೆಳೆ ಒಣಕೆ. ಯಾರು ಎಲ್ಲೆಲ್ಲಿ ಯಾರು ಇದನ್ನೇನಕ್ಕೆ ತಂದ್ರಿ? ಏನಕ್ಕೆ ತಂದ್ರಿ ಇದೆಲ್ಲ? ಇದಕ್ಕೆ ಸಿರಿಧಾನ್ಯದ ಫಂಕ್ಷನ್ಗೆ ಅಧಿಕಾರಿಗಳು ಹೇಳಿದ್ರ? ಆಯ್ತು ಗೌಡ್ರ, ನಿಮ್ಮ ಹೆಸರೇನು? ಜವರೇಗೌಡ. ಯಾವ ಊರು? ಕಬ್ಬಿಗೆರೆ. ಯಾವ ತಾಲೂಕು? ಪಂಚಕೆರೆ ತಾಲೂಕು, ಪಂಚಕೆರೆ ಪಂಚಾಯತಿ. ಇನ್ನು ವೇದಿಕೆ ಮುಂಭಾಗದಲ್ಲಿ ನಿರ್ಮಾಣ ಮಾಡಿದ್ದ ಸ್ಟಾಲ್ಗಳಿಗೆ ರಾಜ್ಯ ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪಾಪಣ್ಣ ತಮ್ಮ ತಂಡದೊಂದಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದ ದೃಶ್ಯ ಕೂಡ ಕಂಡುಬಂತು. ಅಧಿಕಾರಿಗಳು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು. ಇದರ ಲಾಭ ಪಡೆಯಬೇಕಾದ ಜನರ ಸಂಖ್ಯೆ ವಿರಳವಾಗಿದ್ದು ದುರಾದೃಷ್ಟವೆಂಬಂತೆ ಕಾಣ್ತಾ ಇತ್ತು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.